ಉಯ್ ಆನೆದ ಫುಟ್ ಸ್ಟೆಪ್ಸು. ಏನಿಲ್ಲ ಹೈಟ್ ಸಿಗ್ಲಿಲ್ಲ ಬಿಟ್ಬಿಟ್ಟೆ. ಫ್ರೆಶ್ ಲದ್ದಿ ಇದು. ಪರ್ಫೆಕ್ಟ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಮುತ್ತತ್ತಿಲಿ ಒಂದು ಟ್ರಯಲ್ ಹೋಗ್ತಾ ಇದ್ದೀವಿ. ಮುತ್ತತ್ತಿಯಿಂದ ಒಂದು 10 ಕಿಲೋಮೀಟರ್ಸ್ ಹಿಂದೆ. ಸೊ ದಿಸ್ ಇಸ್ ಸುಪ್ರಜಿತ್ ಆ್ಯಂಡ್ ದಿಸ್ ಇಸ್ ಸಿಂಧು. ಸೊ ತಾನೇ ಈ ಫೋನ್ ಎತ್ತುತ್ತಿಲ್ಲ, ಆಗಲಿದೆ ಫೋನ್ ಟ್ರೈ ಮಾಡ್ತಾನೆ ಇದ್ದೀವಿ. ಬಟ್ ಇವಾಗ ಅದೇನು ಮಲ್ಕೊಂಡು ಏನು ಮಾಡೋದೋ ಗೊತ್ತಿಲ್ಲ. ನೋಡಿ ನಾವಿಬ್ರು ಹೋಗ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. 4 ಗಂಟೆಯಿಂದ ಫೋನ್ ಮಾಡ್ತಾನೆ ಇದ್ದೀವಿ, ಫೋನೇ ಎತ್ತುತ್ತಿಲ್ಲ ಅವನು. ಸೊ ಟೋಲ್ಗೆ ಹೋಗ್ಬಿಟ್ಟು ಒಂದ್ಸಲಿ ಕಾಯೋಣ, ಏನು ಮಾಡುತ್ತೆ ನೋಡೋಣ. ಕೆಲಸ ಮಾಡೋಣ, ಇಲ್ಲಿಂದ ಸೀದಾ ನಾನು ಕರ್ಕೊಂಡು ಹೋಗ್ತೀನಿ, ಚಕ್ರಿ ಹತ್ರ ನಿಲ್ಲಿಸ್ತೀನಿ. ಅಲ್ಲಿ ನಿಂತ್ಕೊಂಡು ಒಂದು 10 ನಿಮಿಷ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ತಗೊಂಡು ಫೋನ್ ಅದು ಇದು ಟ್ರೈ ಮಾಡ್ಬಿಟ್ಟು 10 ನಿಮಿಷ ನೋಡೋಣ, ಬಂದಿಲ್ಲದ್ರೆ ಹೋಗ್ತಾರೆ ಅಷ್ಟೇ. ಆಮೇಲೆ ಅವ್ನು ನಂಗೆ ಕನೆಕ್ಟ್ ಆಗ್ತಾನೆ, ಹಂಗೆ ಇನ್ನೇನು ನೋಡೋಕ್ಕಾಗಲ್ಲ. A few moments later. ಸೊ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾವು ಆ್ಯಸ್ ಯೂಶುವಲ್ ಟೋಲಲ್ಲಿ ಯಾವ್ದು ಮೀಟ್ ಆಗ್ತೀವಿ ಅಲ್ಲೇ ಹೋಗ್ತಾ ಇದ್ದೀವಿ. ಬಾಬಾ ಅಣ್ಣನ ನೋಡಪ್ಪ, ಅಣ್ಣನ ಗಾಡೀಲಿ ಅಡದಿಂದ ಬುಡ ಇರಲಿಲ್ಲ. ಅಣ್ಣ ಹಿಂದೆ ಸ್ಟ್ಯಾಂಡ್ ಹಾಕಿಸ್ತಾ, ಲಗೇಜ್ ಸ್ಟ್ಯಾಂಡು, ಹಜಾರ್ಡ್ ಲೈಟ್ಸ್ ಹಾಕ್ಸ್ತಾ, ಹೆಲ್ಮೆಟ್ ತಗೊಂಡ, IJS ಇಂಟರ್ಕಾಮ್ ತಗೊಂಡ. ಅಣ್ಣ ರಿಚ್ ಕಿಡ್ ಆಗ್ಬಿಟ್ಟಿದ್ದಾನೆ. ಈ ಹಂಗಣ್ಣ ನೀವೆಲ್ಲ ಎಲ್ಲೋ ಇರಬೇಕು ಅಣ್ಣ, ನೀವು ಮಿಸ್ ಆಗಿಲ್ಲಿದ್ದೀರ ಅಣ್ಣ. ಅಣ್ಣ ಟೋಲ್ ರೋಡಿಂದ ಕರ್ಕೊಂಡು ಹೋಗ್ತೀನಿ, ಬಾ ಮಚ್ಚ 30 ರೂಪಾಯಿ ಕೊಟ್ಬಿಟ್ಟು ಅಂತ ಅಂದವನೆ, ಅದಕ್ಕೆ ಲೇಟ್ ಮಾಡ್ತವನೆ. ಟೋಲ್ ದುಡ್ಡು ಯಾರು ಕೊಡ್ತಾರೆ ನೋಡೋಣ. ಹೊಡಿ 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 ಹೊಡಿ. ಅಣ್ಣನ ಸ್ಟೈಲು, ಅಣ್ಣನ ಬ್ಯಾಗ್, ಬಾಬಾ ಅಣ್ಣನ ಅವರಾನೇ ನೆಕ್ಸ್ಟ್ ಲೆವೆಲ್ಲು. ಸೊ ದಿಸ್ ಈಸ್ ದ ಟೋಲ್ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಬೈಕರ್ಸು ಇದೇ ಟೋಲ್ ಅನ್ಕೋತೀನಿ ಬಂದು ನಿಂತ್ಕೊಳ್ಳೋದು. ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಸೊ ಸುಮಾರು ಜನ ಮೋಟೋ ವ್ಲಾಗರ್ಸ್ ಯಾರ್ಯಾರು ಇದ್ದಾರೆ, ಈ ಟೋಲೇನಾ ಡೌಟ್ ಹೊಡಿತೈತೆ. ಅಣ್ಣಂಗೆ ಬಂದ ಇನ್ನೇನು 10 ನಿಮಿಷ ಆಯ್ತಲ್ಲ, ಬಿಡಿಯೋಣ. ಹತ್ತು ನಿಮಿಷ ಅಲ್ವೇ ಅಣ್ಣ, ಅಷ್ಟೇನೆ. 4:51 ಆಲ್ರೆಡಿ. ಅಣ್ಣ 5 ಗಂಟೆಗೆ ಅಂದ್ಬಿಟ್ಟು ಈಗ 5:15 ಅಂತಿದ್ದೀರಲ್ಲ. ಏನು ಮಾಡೋಕ್ಕಾಗಿತ್ತು. ಸೊ ವೀಕ್ಷಕರೇ, ಒಂದು ಆಲ್ರೆಡಿ ಡಿಸಪಾಯಿಂಟ್ಮೆಂಟ್ ಸ್ಟಾರ್ಟ್ ಆಗೈತೆ. ಯಾಕಂದ್ರೆ ನಾವು ರೈಡ್ ಸ್ಟಾರ್ಟ್ ಮಾಡಿದ್ರೇ ಹಿಂಗಾಗುತ್ತಾ ಅಂತ ಅನ್ಸುತ್ತೆ. ಎಲ್ಲರೂ ಒಂದು ಎಡ್ತೀವಿ, ಏನೂ ಮಾಡೋಕ್ಕಾಗಲ್ಲ. ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ ನನ್ನ ಮಕ್ಕಳು ಇವರು ಹೊರಡೋದು ಇಲ್ಲ, ನನ್ನ ಮಗ ಫೋನು ಎತ್ತೋದಿಲ್ಲ ತಾನೇ. ನೀನೇನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ಅಲ್ಲೇ ಅನ್ಕೋ, ಮನ್ಸೊಳಗೆ ಎಷ್ಟು ಬೈಕತ್ತಾ ಇದ್ದೀವಿ ಇಬ್ರುವೆ ಅಂತ. ಒಂದು ಫೋನ್ ಎತ್ತಿಲ್ಲ, ನೀನು ಮೋಸ್ಟ್ಲಿ ಮಲಗಿದ್ಯಾ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟಿಂದ ಪ್ರಿಕಾಷನ್ಸ್ಗಳಲ್ಲಿ ಒಂದು 50 ಅಲಾರಾಮ್ ಇಟ್ಕೊಂಡು ಎದ್ದೇಳಿ ವೀಕ್ಷಕರೇ. ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಏನಾದ್ರು ರೈಡ್ ಪ್ಲ್ಯಾನ್ ಮಾಡಿದ್ದೀರಾ, ಇದು ಮಾಡಿದ್ದೀರಾ ಅಂತ ಇಂಥನೊಬ್ಬ ಫ್ರೆಂಡ್ ಇದ್ದೇ ಇರ್ತಾನೆ. ಎಲ್ಲ ಪ್ಲ್ಯಾನ್ ಮಾಡಿಬಿಟ್ರಿ, ಗುರು ಪ್ಲ್ಯಾನ್ ಮಾಡಿದ್ದವನು ಫೋನ್ ಎತ್ತಿಲ್ಲ. ಇದಕ್ಕಿಂತ ಅವರ ಬೇಕಾ ಅವನಿಗೆ, ನೆಕ್ಸ್ಟ್ ಲೆವೆಲು. ಮೋಸ್ಟ್ಲಿ ನೈಟು ನೋಡ್ಕೊಂಡು ಮಂಗಿರ್ಬೇಕು. ಸೊ ವೀಕ್ಷಕರೇ, ಪಯಣ ಸ್ಟಾರ್ಟ್ ಆಯಿತು. ಅಣ್ಣ ಅವರು ಬಂದಿದ್ದಾರೆ ಈಗ, 2ನೇ ಅಣ್ಣ. ಅಣ್ಣ ಫೋನ್ ಕನೆಕ್ಟ್ ಆಗ್ತಿಲ್ಲ, ಸ್ವಿಚ್ ಆಫ್ ಆಗಿತ್ತು, ಹಂಗೆ ಅಂತ ಭಾರಿ ಕತೆ ಹೊಡೆದ. ಬಟ್ ರಿಯಾಲಿಟಿ ಏನು ಅಂತ ನನಗೆ ಗೊತ್ತು. ಅಣ್ಣ ಮಲ್ಕೋಬಿಟ್ಟಿದ್ದಂತೆ ಅಂತ ಹೇಳಿದ್ನಲ್ಲ, ನೋಡಿ ಮಲ್ಕೋಬಿಟ್ಟಿದ್ದಾನೆ. ಸೊ ಅದಕ್ಕೇ ಅಣ್ಣ ಸ್ವಲ್ಪ ಲೇಟಾಗಿ ಎದ್ದಿದ್ದಾನೆ. ಅಲಾರಾಮ್ 150 ಸಲ ಬಡ್ಕೊಂಡಾದ್ಮೇಲೆ ಅವ್ರ ಅಪ್ಪ ಬಂದು ಇವ್ನಿಗೆ ಮೆಟ್ಟಲ್ಲಿ ಹೊಡೆದಾದ್ಮೇಲೆ ಅಣ್ಣ ಅವೇಲಾಗಿದ್ದಾನೆ. ನಾನು ರೈಡ್ಗೆ ಹೋಗ್ಬೇಕಲ್ಲ ಇವತ್ತು ಅಂತ. ಸೊ ಎಕ್ಸ್ಪೆಕ್ಟೆಡು 4:30, 4:45 ಬಿಡಬೇಕಾಗಿತ್ತು. ಸೊ ಸ್ವಲ್ಪ ಸ್ಲೈಟ್ಲಿ ಡಿಲೇ ಇದೆ. ಆ್ಯಂಡ್ ಲಾಸ್ಟ್ ಟೈಮ್ ಹೋಗಿದ್ದು ರೋಡ್ಸೇನೆ ಇದು. ಆ್ಯಂಡ್ ಮೋಡ ಸ್ವಲ್ಪ ಇದೆ, ಮೋಡ ಕವಿದ ವಾತಾವರಣ. ಈಗೂ ಉಂಟೈ
ವೀಕ್ಷಕರೇ, ನನಗೆ ಈ ಥರ ವ್ಯೂ ಭಾರಿ ಇಷ್ಟ ಮಾತ್ರ. ಹಿಂಗಿರ್ಬೇಕು ನನಗೆ. ಆ ಸನ್ ರೇಸ್ ಚಿಕ್ಕದಾಗಿ ಬರ್ತಾ ಇರೋದು ಸಕ್ಕತ್ತಾಗಿ ಕಾಣಿಸ್ತೈತೆ. ಸೊ ಹೌದು, ಎಲ್ಲ ಮನೆಗಳಿಗೂ ಕಂಬ ಕಾಣಿಸ್ತಿದೆ. ಹೌದೌದು, ಹಳೆ ಮನೆಗಳಿಗೆಲ್ಲ ಕಂಬ ಇದೆ. ಸೊ ನಮ್ಮ ಡೆಸ್ಟಿನೇಷನ್ ಇನ್ನೇನು ಹತ್ರ ಇದೆ. ಸೊ ಅಲ್ಲಿ ಕಾಣಿಸಿದೆಯಲ್ಲ, ಅದೇ ಬೆಟ್ಟಕ್ಕೆ ಹೋಗ್ತಾ ಇರೋದು ನಾವೀಗ. A few minutes later. ಸ್ಪಿರಿಚುವಲ್ ಒಳ್ಳೆ ಮಾಡಪ್ಪ. ಟೈರ್ ಸ್ಲಿಪ್ ಆಗೋ ಚಾನ್ಸಸ್ ಭಾರಿ ಇರುತ್ತೆ, ಭಾರಿ ಹುಷಾರಾಗಿ ಹೋಗ್ಬೇಕು. ಅಯ್ಯೋ ಸಿಂಧು ಹೆಂಗಿದೆ ನೋಡು. ಹೌದಾ? ಓ ಸರಿ. ಡಿಕ್ಷನರ್ ಬಿದ್ದಿದ್ದಾನಪ್ಪ. ಓ ಬಾಯಿ. ನೋಡು ADVs ಆದರೆ ಹೆಂಗೆ ಹೋಗ್ಬೋದು ನೋಡು, ಅಲ್ಲಿ ಹೆಂಗೆ ಹೋಗ್ತಿದ್ದಾನೆ. ಅಡ್ವೆಂಚರ್ ಬೈಕ್ ಆದರೆ ಹೆಂಗೆ ಹೋಗ್ಬೋದು ನೋಡು, ಹಂಗೆ ಮೇಲೆ ನಿಂತ್ಕೊಂಡು ಹೋಗ್ಬೋದು. ನಾನು ನಿಂತ್ಕೊಂಡ್ರೆ ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಆಗುತ್ತೆ, ಹೆಚ್ಚಾಗುತ್ತೆ. ಡಿಯೋಲ್ ಇಟ್ಕೊಂಡು ಆ ಥರ ಹೋಗೋಕ್ಕಾಗಲ್ಲ, ಕಷ್ಟ ಸ್ವಲ್ಪ. ಈ ಗಾಡೀಲಿ ಆ ಗಾಡೀಲಿ ಆಗುತ್ತೆ. ಆನೆಗೊಂದು ಹೇಳನ್ ಬಾ. ಲದ್ದಿ ಹೌದು. ಮತ್ತೆ ಮನುಷ್ಯ ಲದ್ದಿನ ಅದು. ಬಂದು ಆನೆ ಬಂದು ಅದಕ್ಕೂ ಟೀ ಗೀ ಕೊಡಿಸಿ ಕಳ್ಸೋಣ. ನಡ್ಕಪ್ಪ ಅಲ್ಲಿಗೆ. ಟ್ರಯಲ್ ಸ್ಟಾರ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಬಿಡೋದು, ಇನ್ನೆಂತೂ ಬೀಳಕ್ಕೆ ಬಿಡೋಲ್ಲ. ಡ್ಯೂಕಿ ಯುವರ್ ಮೈ ಪೋಕಿ. ನಾಡ್ಸಿದ್ರಾಯ್ತು. ಅಯ್ಯೋ ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಕೂಗು ಕಪ್ಪೆ. ಅಕ್ಕ ಅನ್ಬೇಡ ಕಣಪ್ಪ, ಕಲ್ಮೀನ್ ಯಾಮ್. ಹೆಂಗೆ ಓಕೆ ಬಾ ಹಿಂಗೆ ಹಿಂಗೆ
ಹಿಂಗ್ ಬಾ 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 ಕಮಾನ್ ಸಿಂಧು ನಾನು ಬೀಳಕ್ ಬಿಡಲ್ಲ ಬಿಡೆ. ನಾನು ಬಿದ್ರು ಮತ್ತೆ ನನ್ನ ಗಾಡಿ ಅಂತೂ ಬೀಳಕ್ ಬಿಡಲ್ಲ, ನಿನ್ನೂ ಬೀಳಕ್ ಬಿಡಲ್ಲ. ಅಣ್ಣ ಅಣ್ಣ ಸಿಂಧು ಮಶ್ರೂಮು ಇಲ್ಲಿ ಮಶ್ರೂಮ್ ಕಣ. ಬೇಡ ಕುತ್ಕೊಳ್ಳೆ, ನನ್ನ ಮೇಲೆ ಅಷ್ಟು ನಂಬಿಕೆ ಅಲ್ವಾ? Perfect. This is perfect. This is perfect. ನಿನ್ನ ಗ್ರಿಪ್ ಸಿಗಲ್ಲ, ಗೊತ್ತಾಯ್ತು ನಾನು ಕಂಟ್ರೋಲ್ ಮಾಡ್ತೀನಿ ಬಾ. ಇಲ್ಲ ಉಯ್ ಆನೆ ಫುಡ್ ಸ್ಟೆಪ್ಸು ಕಾಣಿಸ್ತಿದ್ದೇನೆ. ನಿಂಗೇನದು ದೊಡ್ಡ ದೊಡ್ಡ ಹೆಜ್ಜೆ ಅದೇನೋ ಇದಾ? ಸೊ ಇದು ಫ್ರೆಶ್ ಲದ್ದಿ ಇದು ಮಗ. ಈಗ ಹೋಗೈತೆ ಹೌದಾ? ಒಣಗಿದೆ ನೋಡು. ಈ ಮಗ ಆನೆ ಕಣೋ ಇಲ್ಲಿ ಹೇಳಲ್ಲ. ಆನೆಗೆ ಏನೇ ಹಾಕೊಂಡಿ ಆನೆ ಬಂದಾಗ ಏನ್ ಮಾಡ್ಬೇಕು? ಏನೇ ಹಾಕಬೇಕು ಆನೆಗೆ? ವಾವ್ ಮಗ, ಹ್ಯಾಶ್ಟ್ಯಾಗ್ ಏನು ಹೇಳು? ಪರ್ಫೆಕ್ಟ್ ಪರ್ಫೆಕ್ಟ್. ಇದೇ ತಮ್ಮನೇಲು ಪರ್ಫೆಕ್ಟ್. ನೋಡಿ ಅಣ್ಣಂಗೆ ಅವೆಲ್ಲ ಹೇಳ್ಬೇಡ ಗುರು. ಅಣ್ಣನ ಅವರ ಹಿಂಗಿದೆ ಗೊತ್ತಾ? ಆನೆಗೆ ಹೇಳಿ ಕೇಳಿ ಬರುತ್ತಾ? ಏನೋ ನಮ್ದೊಂದು ವಿಲ್ ಪವರ್ ಮೇಲೆ ಏನೂ ಆಗಲ್ಲ. ನಾನು ಅಣ್ಣ ಬೇರೆ ಕೈ ಮುಗ್ದವನೇ. ಅಣ್ಣೇನಾರು ಬಿದ್ದಿದ್ದೇನೋ? ಬ್ರೋ ಆದ್ರೆ ನನ್ನ ಗಾಡೀಲಿ ಆಫ್ ರೋಡಿಂಗ್ ಚೆನ್ನಾಗಿ ಆಗ್ತಿದೆ ತಾನೇ? ಆಫ್ ರೋಡಿಂಗು ಕೊಡ್ತೈತೆ. ಯಾಕ್ರಪ್ಪ ಹಿಂಗೆ ಹೊಟ್ಟೆ ಉರಿಸ್ತೀರಾ? ಎಲ್ಲಿ ಎಲ್ಲಿ ಏನಾಯ್ತು? ಏನಿಲ್ಲ, ಹೈಟ್ ಸಿಗ್ಲಿಲ್ಲ, ಬಿದ್ಬಿಟ್ಟೆ. ಗಾಡಿ ಮಲಿಕೋದು ಏನೋ ಅದು ಬಂದಿರೋದು ನಂಗೆ ಕೇಳಿಸಿಲ್ಲ. ಏನಾಯ್ತು? ನಿಂಗೇನಾರು ಆಯ್ತಾ? ಮೈನಸ್ ಸ್ಕ್ರಾಚ್ ಬ್ರೋ, ಕಮಾನ್, ಏನಾಗಲ್ಲ. ಸಿ ನಂಗೊಂದು ಕನ್ಕ್ಲೂಷನ್ ಏನು ಗೊತ್ತಾಗಿದ್ದು, ಸಣ್ಣ ಗಾಡಿಗಳನ್ನ ಚೆನ್ನಾಗಿ ಮಾಡ್ಕೋಬಹುದು. ಬಟ್ ಏನು ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಇರಲ್ಲ, ಮತ್ತೆ ಕಲ್ಲು ಹೊಡಿಯುತ್ತೆ. ಇಂಥ ಗಾಡೀಲಿ ಏನು ಅಂದ್ರೆ ಹಾ, ಬಟ್ ಇಂಥ ಗಾಡಿ ಪ್ರಾಬ್ಲಮ್ ಅಂದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಇಲ್ಲಿ ಏನಿದ್ರು ಡೇ ಟೈಮೇ ಬರಬೇಕು. ಓಹೋ ಹೋ 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 ಹೋ, ಈ ವ್ಯೂಸು ಏನಿದೆ! ಯಾಕೋ ಒಳ್ಳೆ ಹೆಣ್ಣು ಹುಡುಗಿದಾರ ಅವು. ಸೊ ಗಾಡಿದು ಚೆಕ್ ಮಾಡ್ಬೇಕು ಏನಾರು ಆಗೈತಾ ಅಂತ. ಓಕೆ, ಏನಾದ್ರು ಆಯ್ತಾ?
ಅಷ್ಟೇ.